ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಎರಡನೇ ಪಟ್ಟಿ ರಿಲೀಸ್ ಆಯಿತು. 19 ಜನ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಆಯಿತು. ಆದರೆ ಖಾಲಿ ಇದ್ದಿದ್ದು 20 ಸ್ಥಾನ, ಆದರೆ ಆಕಾಂಕ್ಷಿಗಳ ಸಂಖ್ಯೆ ಇದ್ದಿದ್ದು 40ಕ್ಕೂ ಹೆಚ್ಚು. ಈಗ ಆಲ್ರೆಡಿ 30ರಿಂದ 35 ಜನ ಅಸಮಾಧಾನಿತ ಶಾಸಕರುಗಳು, ಪಕ್ಷದಲ್ಲಿ ಹಿರಿಯ ಶಾಸಕರುಗಳು, 4ರಿಂದ 5 ಬಾರಿ ಗೆದ್ದಂಥವರು, 3ರಿಂದ 4 ಬಾರಿ ಗೆದ್ದಂತಹ ಶಾಸಕರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ, ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಪತನ ಆಗತ್ತಾ? ಈ ಎಲ್ಲ ಚರ್ಚೆಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರೋದು. ಈಗ ಆಲ್ರೆಡಿ ಬಂಡಾಯ ಎದ್ದಿರುವಂತಹ ಶಾಸಕರು, ಸಿಟ್ ಮಾಡ್ಕೊಂಡಿರೋರು, ಕೋಪ ಮಾಡ್ಕೊಂಡಿರೋರನ್ನ ಶಮನ ಮಾಡುವ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ನಿನ್ನೆ ಹೇಳ್ತಾರೆ, ತಾಳ್ಮೆಯಿಂದ ಕಾಯ್ಬೇಕ್ರಿ, ಎಲ್ರಿಗೂ ಟೈಮ್ ಬರುತ್ತೆ. ಖಾಲಿ ಇರೋದು 20, 40ರಿಂದ 50 ಜನ ಆಕಾಂಕ್ಷಿಗಳಿದ್ದಾರೆ, ಎಲ್ರಿಗೂ ಕೊಡೋಕ್ಕಾಗಲ್ಲ. ಡಿಸೈಡ್ ಮಾಡೋದು ನಾನು, ನನಗೆ ಹೇಳೋದು ಕಾಂಗ್ರೆಸ್ ಹೈಕಮಾಂಡು. ನಾನಿಲ್ಲಿ ಸಿಗ್ನೇಚರ್ ಮಾಡಿ ಕಳಿಸಿದ್ರೆ ಅಲ್ಲಿ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸೋದು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಅದಾದ್ಮೇಲೆ ನಿನ್ನೆ ಹೇಳಿದ್ರು, ಹೈಕಮಾಂಡ್ ಕೂಡ ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದೆ. ಯಾರಾದರೂ ರಿಸೈನ್ ಕೊಡ್ತೀನಿ ಅಂತ ಬಂದ್ರೆ 1 ನಿಮಿಷನೂ ಯೋಚನೆ ಮಾಡಲ್ಲ, ಇಮಿಡಿಯೇಟ್ ಆಗಿ ನಾನು ರಿಸೈನ್ ಲೆಟರ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಅಂದ್ರೆ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಮಾತಾಡಿದ್ರು. ಯಾರಾದರೂ ನಾನು ರಿಸೈನ್ ಕೊಟ್ಬಿಡ್ತೀನಿ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ, ಹಂಗೆ ಹೆಂಗೆ ಅಂತ ಮಾಡಿ ಮಾತಾಡೋದು, ಹೆದರಿಸೋದು, ಹಂಗೇನಾದ್ರು ಮಾಡಿದ್ರೆ ಅವರ ಯಾವುದೇ ಕಾರಣಕ್ಕೂ ಕೂಡ ಮನವೊಲಿಸುವ ಪ್ರಯತ್ನ ಮಾಡಲ್ಲ. ಅವರ ರೆಸಿಗ್ನೇಷನ್ ಲೆಟರ್, ರಿಸೈನ್ ಲೆಟರ್ ಅನ್ನ ಅಕ್ಸೆಪ್ಟ್ ಮಾಡಲಾಗುತ್ತೆ 2 ನಿಮಿಷದಲ್ಲಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ನೋಡಿ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಒಂದಷ್ಟು ಜನ ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ಆದರೆ ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ನಿರಾಸೆ. ಮತ್ತೊಂದು ಕಡೆ ಹಗರಣದಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿ ಬಂದು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಕಂಪ್ಲೀಟ್ ಆಗಿ ಕೇಸ್ ಅಂತೂ ಕ್ಲೋಸ್ ಆಗಿಲ್ಲ, ಇನ್ನೂ ನಡೀತಾನೆ ಇದೆ. ಅಂಥವರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ಸ್ವಪಕ್ಷದ ಶಾಸಕರುಗಳೇ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸೂಟ್ ಕೇಸ್ ಹೋಗ್ಬಿಟ್ಟಿದೆ, ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಚಿವ ಸ್ಥಾನ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಈಗ ಆಲ್ರೆಡಿ ಮಂತ್ರಿಗಿರಿ ಮಿಸ್ ಆಗಿದ್ದಕ್ಕೆ 30ಕ್ಕೂ ಹೆಚ್ಚು ಶಾಸಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು ಬಿಜೆಪಿ ಕಡೆಗೆ ವಾಲ್ತಾ ಇದ್ದಾರಾ? ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಈ ರೀತಿಯ ಚರ್ಚೆಗಳು ಕೂಡ ಶುರುವಾಗಿದೆ. ಡಿ ಕೆ ಸರ್ಕಾರ ಪತನ ಆಗುತ್ತಾ? 2028ರ ಒಳಗಡೆನೆ, ಇನ್ನೊಂದು 3/4 ವರ್ಷ ಇದೆ, ಅಷ್ಟರ ಒಳಗಡೆನೆ ಪತನ ಆಗುತ್ತಾ? ಇಷ್ಟು ಚರ್ಚೆಗಳು. ಮತ್ತೊಂದು ಕಡೆ ಅಸಮಾಧಾನಿತರನ್ನ ಶಮನ ಮಾಡುವ ಪ್ರಯತ್ನ, ಅವರ ಕೋಪ ಕಡಿಮೆ ಮಾಡುವಂತಹ ಪ್ರಯತ್ನ. ನೋಡಿ, ಸೀನಿಯರ್ಸ್ಗಳನ್ನ ಜೂನಿಯರ್ಗಳು ಹೋಗಿ ಭೇಟಿ ಮಾಡಿ ಅವರನ್ನ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಜಯನಗರ ಶಾಸಕರಾದಂತಹ ಕೃಷ್ಣಪ್ಪ ಅವರ ಮನೆಗೆ ನಿನ್ನೆ ಚಲುವರಾಯಸ್ವಾಮಿ ಅವರು ಹಾಗೆ ಬಾಲಕೃಷ್ಣ ಅವರು ಇಬ್ರು ಕೂಡ ಭೇಟಿ ಕೊಟ್ಟು ಮಾತುಕತೆ ಕೂಡ ಮಾಡಿ ಬಂದಿದ್ದಾರೆ. ಯಾಕಂದ್ರೆ ಪ್ರಿಯಾಕೃಷ್ಣ ಅವ್ರಿಗೂ ಸಚಿವ ಸ್ಥಾನ ಸಿಗ್ಲಿಲ್ಲ. ಅದರ ಜೊತೆಗೆ ಪಕ್ಷದಲ್ಲಿ ಹಿರಿಯ ಶಾಸಕರು, ಕಾಂಗ್ರೆಸ್ನ ನಿಷ್ಠಾವಂತ ಕಟ್ಟಾಳು ಕೃಷ್ಣಪ್ಪ ಅವರು, ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಕಳೆದ ಬಾರಿಯೂ ಮಿಸ್ ಆಯಿತು. ಈ ಬಾರಿನಾದ್ರೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅವರಿಗೆ ಮಿಸ್ ಆಗ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆಯೋ ಮುಖಾಂತರ ಡಿ ಕೆ ಬೋ ಡ್ಯಾಶ್ ಅನ್ನುವ ಮಾತುಗಳನ್ನ ಬೈಯೋದರ ಮುಖಾಂತರ ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರಿಯಾಕೃಷ್ಣ ಬೆಂಬಲಿಗರು, ಕೃಷ್ಣಪ್ಪ ಅವರ ಬೆಂಬಲಿಗರು ಅನ್ನೋದು ಗೊತ್ತು. ಅವರ ವಿರುದ್ಧ ಸ್ವಯಂ ಪ್ರೇರಿತವಾಗಿ ದೂರು ಕೂಡ ದಾಖಲಾಗಿದೆ. ಅಷ್ಟರ ಮಟ್ಟಿಗೆ ಆಕ್ರೋಶಗಳು, ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶ ವ್ಯಕ್ತವಾಯಿತು. ನಿನ್ನೆ ಚಲುವರಾಯಸ್ವಾಮಿ ಬಾಲಕೃಷ್ಣ ಅವರು ಅವನ ಮನೆಗೆ ಭೇಟಿ ಕೊಟ್ಟರು. ಹೀಗೆ ಯಾರೆಲ್ಲ ಬೇಸರದಲ್ಲಿದ್ದಾರೆ, ಸಚಿವ ಸ್ಥಾನ ಮಿಸ್ ಆಗಿರುವವರು, ಅಂಥವರ ಮನೆಗೆ, ಸೀನಿಯರ್ಸ್ಗಳ ಮನೆಗೆ ಜೂನಿಯರ್ಗಳು ಹೋಗಿ ಅವರನ್ನ ಮನಪರಿವರ್ತನೆ ಮಾಡೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇಂಡಿ ಶಾಸಕರಾದಂತಹ ಯಶವಂತರಾಯಗೌಡ ಪಾಟೀಲ್ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ. ಇನ್ನು ಟಿ ಬಿ ಜಯಚಂದ್ರ ಅವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು.
ಬೇಳೂರು ಗೋಪಾಲಕೃಷ್ಣ ನಿನ್ನೆ 10 ಗಂಟೆಗೆ ರಿಸೈನ್ ಕೊಟ್ಟೇ ಬಿಡ್ತೀನಿ ಅಂದರು. ಕೊನೆಗೆ ಹರಿಪ್ರಸಾದ್ ಅವರೆಲ್ಲರೂ ಕೂಡ ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾರೆ. ಅದಾದಮೇಲೆ ಗುಬ್ಬಿ ಶ್ರೀನಿವಾಸ್ ಅವರು ಬಹಿರಂಗವಾಗೇ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಏನ್ರಿ ನಮ್ಮ ಅಪ್ಪನ ಮನೆ ಆಸ್ತಿನೇನ್ರಿ ಕೇಳಕ್ಕೆ, ಹಾಗೆ ಹೀಗೆ ಅವ್ರ ಜೊತೆ ಚೆನ್ನಾಗಿರೋರಿಗೆ ಕೊಟ್ಟು ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಭಾಳ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಗುಬ್ಬಿ ಶ್ರೀನಿವಾಸ್ ಅವರು. ಅದರ ಜೊತೆಗೆ MY ಗೋಪಾಲಕೃಷ್ಣ, ತನ್ವೀರ್ ಸೇಠ್ ಅವರಿಗೆ ಮಿಸ್ ಆಗ್ತಾ ಇದ್ದಂತೆ ಅವರ ಬೆಂಬಲಿಗರು ಎಷ್ಟು ಮಟ್ಟಿಗೆ ಹೈಡ್ರಾಮಾಗಳು ಕ್ರಿಯೇಟ್ ಆಯಿತು ಮೈಸೂರಲ್ಲಿ ಅನ್ನೋದು ಗೊತ್ತು. MY ಪಾಟೀಲ್, K ವೆಂಕಟೇಶ್, ಅದರ ಜೊತೆಗೆ SR ಶ್ರೀನಿವಾಸ್, MC ಸುಧಾಕರ್ ಅವರಂತೂ ಬಹಿರಂಗವಾಗೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ರಹೀಂ ಖಾನ್, BK ಸಂಗಮೇಶ್, ಪ್ರಸಾದ್ ಅಬ್ಬಯ್ಯ, ಬೇಳೂರು ಗೋಪಾಲಕೃಷ್ಣ, ಹಂಪನಗೌಡ ಬಾದರ್ಲಿ, SN ನಾರಾಯಣಸ್ವಾಮಿ, HK ಪಾಟೀಲ್, RB ತಿಮ್ಮಾಪುರ, K ಷಡಾಕ್ಷರಿ ಅವರು, KY ನಂಜೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ, ಹೀಗೆ ಸಾಲು ಸಾಲು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಸೊ ಗಾಯತ್ರಿ ಶಾಂತೇಗೌಡ MLC ಕೊನೆ ಕ್ಷಣದಲ್ಲಿ ಅವ್ರಿಗೆ ಕೈ ತಪ್ಪು ಹೋಗುತ್ತೆ, ಅವರ ಹೆಸರು ಇರುತ್ತೆ. ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ ಹೋಗಬೇಕು, 1 ಗಂಟೆಲಿ ಆಗುವಂಥ ಹೈಡ್ರಾಮಗಳು. ಹಾಗಾಗಿ 30ಕ್ಕೂ ಹೆಚ್ಚು ಶಾಸಕರುಗಳು ಅಸಮಾಧಾನಿತರಾಗಿದ್ದಾರೆ. ಇದು ಶಮನ ಆಗುತ್ತಾ? ಇದು ಮುಂದಿನ ದಿನಗಳಲ್ಲಿ ಸರ್ಕಾರ ಪತನ ಆಗುವಂಥ ಹಂತಕ್ಕೂ ಕೂಡ ಹೋಗುತ್ತಾ? ಕಾದು ನೋಡಬೇಕು.